ನಮಸ್ಕಾರ ಎಲ್ರಿಗೂ. ನಾನು ಇವತ್ತಿನ ದಿವಸ ಸಾಯಂಕಾಲ ಕಾಫಿ ಜೊತೆಗೆ ತಿನ್ನೋವಂಥದ್ದು ಚೂಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಎಲ್ಲರೂ. ಸಾಸಿವೆ ಹಾಕ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದ್ಮೇಲೆ ಕಡಲೆಕಾಯಿ ಬೀಜ ಹಾಕಬೇಕು. ಕಡಲೆಕಾಯಿ ಬೀಜ ಚೆನ್ನಾಗಿ ಆಗಬೇಕು ನೋಡಿ. ಕಡಲೆಕಾಯಿ ಬೀಜ ಕೆಂಪುಗೆ ಚೆನ್ನಾಗಾಗಿದೆ. ಒಣಕೊಬ್ಬರಿನ ಸಣ್ಣಕ್ಕೆ ಹೆಚ್ಕೊಂಡು ಉದ್ದುದ್ದಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಹಾಕೋಬೇಕೀಗ. ಇದು ಕೂಡ ಚೆನ್ನಾಗಿ ಇದಾಗಬೇಕು, ಕೆಂಪಗೆ ಬರಬೇಕು, ಬಣ್ಣ ಹುರಿಬೇಕು, ಫ್ರೈ ಮಾಡಬೇಕು. ನೋಡಿ ಕೊಬ್ಬರಿ ಕೂಡ ಬ್ರೌನ್ ಕಲರ್ ಬಂದಿದೆ. ಇವಾಗ ಒಂದು 3-4 ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡು ಅದನ್ನು ಕೂಡ ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಒಂದು 2-3 ಕರಿಬೇವಿನ ಸೊಪ್ಪು ಹಾಕಬೇಕು. ಕಡಲೆಪಪ್ಪ ಹಾಕಬೇಕು. ಇಂಗು ಒಂದು ಸ್ವಲ್ಪ ಹಾಕಬೇಕು. ಹಿಂಗೆ ಹಾಕಿದ್ಮೇಲೆ ಅರಿಶಿಣ ಪುಡಿ ಹಾಕಬೇಕು. ಒಂದು ಅರ್ಧ ಚಮಚ ಅಷ್ಟು ಅರಿಶಿಣ ಪುಡಿನ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ತೆಳು ಅವಲಕ್ಕಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ತೆಳು ಅವಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಈಗ ನಾನು ತೆಳು ಅವಲಕ್ಕಿ ಹಾಕಿದ್ದೀನಿ. ಇದನ್ನು ಪೇಪರ್ ಅವಲಕ್ಕಿ ಅಂತಲೂ ಕರೀತಾರೆ. ಯಾವುದಾದ್ರೂ ತೊಗೊಂಡು ಮಾಡ್ಬೋದು ಇದನ್ನು ನೋಡಿ. ಈಗೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿದ್ದಕ್ಕೆ ಈ ಥರ ಆಗಿದೆ. ಇದಕ್ಕೆ ಒಂದು 2-3 ಸ್ಪೂನಷ್ಟು ಸಕ್ಕರೆ ಹಾಕಬೇಕು. ನೋಡಿ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ರುಚಿನೂ ಹೆಚ್ಚುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಕಾಫಿ ಟೈಮ್ಗೆ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ತಿನ್ಕೋಬೋದು ಇದನ್ನು. ಬೇಕಾದವರು ಇದಕ್ಕೆ ಸಣ್ಣಗೆ ಈರುಳ್ಳಿ, ಕ್ಯಾರೆಟು, ಟೊಮೆಟೊ ಎಲ್ಲ ಹೆಚ್ಚಿ ಮಿಕ್ಸ್ ಮಾಡಿ ತಿನ್ಬೋದು ಕೂಡ. ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಫ್ರೈ ಇದಕ್ಕೆ ಸಣ್ಣ ಉರಿ ಮೇಲೆ ಇಡಬೇಕು. ಯಾಕಂದರೆ ಅವಲಕ್ಕಿ ಸ್ವಲ್ಪ ಇದಾಗಬೇಕು, ಗರಂ ಆಗೋದಕ್ಕೋಸ್ಕರ ಒಂದು ಸ್ವಲ್ಪ ಒಲೆ ಮೇಲೆ ಹಾಗೆ ಇಟ್ಟಿರಬೇಕು. ಒಂದು ಸ್ವಲ್ಪ ಸಣ್ಣ ಉರಿಲಿ ಇಟ್ಬಿಟ್ಟು ಆವಾಗ ನೀವು ಕೆದಕ್ತಾ ಇದ್ದರೆ ಸಾಕು. ಚೂಡ ರೆಡಿಯಾಗಿದೆ ನೋಡಿ. ಈಗ ಇದು ವಯಸ್ಸಾದವರು, ಚಿಕ್ಕವರು, ದೊಡ್ಡವರು ಎಲ್ಲರೂ ಕೂಡ ತಿನ್ಬೋದು. ಇದಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ಮಾತ್ರ ಹೆಲ್ತಿಗೆ ತುಂಬ ಒಳ್ಳೆಯದು, ತಂಪಾಗತ್ತೆ. ಎಲ್ಲರೂ ಸಾಯಂಕಾಲ ಇದನ್ನು ಮಾಡಿಕೊಂಡು ಕಾಫಿ ಜೊತೆ ಅಥವಾ ಟೀ ಜೊತೆ ತಿನ್ಬೋದು. ಧನ್ಯವಾದಗಳು.